ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಳಪೆ ಬೀಜವನ್ನು ವಿತರಣೆ ಮಾಡಿದಂಥ ರಾಜ್ಯ ಸರ್ಕಾರ ರೈತರಿಗೆ ಕಳ್ಳಸಂತೆನಲ್ಲಿ ಗೊಬ್ಬರವನ್ನು ಯೂರಿಯಾವನ್ನು ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ದ್ರೋಹವನ್ನು ಮಾಡ್ತಾ ಇದೆ. ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ರೈತಾಪಿ ಬಂಧುಗಳು ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಯಾವ್ದಾರ ಜಿಲ್ಲೆ ಅಂದರೆ ಅದು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಮರ್ಷಿಯಲ್ ಕ್ರಾಪ್ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಆಲೂಗೆಡ್ಡೆ, ಜೋಳ, ಶುಂಠಿ, ಕಾಫಿ, ಮೆಣಸು, ಅಡಿಕೆ, ಈ ಎಷ್ಟು ನಮ್ಮ ಕಾಫಿ ಇದನ್ನ ಬೆಳೆ ಇದೆ ಕಮರ್ಷಿಯಲ್ ಕ್ರಾಪ್ ಅಂತಕ್ಕಂಥದ್ದನ್ನ ಇದನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಕ್ಕಂಥದ್ದು ಸರ್ಕಾರ ಇವತ್ತು ನೇತೃತ್ವವನ್ನು ವಹಿಸ್ಕೊಂಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಇವತ್ತು ಇದರ ನೇತೃತ್ವವನ್ನು ವಹಿಸ್ಕೊಂಡು ರೈತರ ಪಾಲಿಗೆ ದುಸ್ವಪ್ನವಾಗಿ ಕಾಣ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಹಾಸನ ಜಿಲ್ಲೆಯಲ್ಲಿ ಕಳೆದ 26ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆ ಭೇಟಿ ಕೊಟ್ಟಿದ್ರು. ಕಳೆದ 15 ದಿವಸದ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರವರು ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಅಧಿಕಾರಿಗಳೊಂದಿಗೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದರು. ಇವತ್ತು ಹಾಸನ ಜಿಲ್ಲೆಯಲ್ಲಿ ಈ ಸ್ಥಿತಿ ಇದೆ. ರೈತರಿಗೆ ಜೋಳಿನಲ್ಲಿ ಬಿಳಿ ರೋಗ ಬರ್ತಾ ಇದೆ, ಆಲೂಗೆಡ್ಡೆ ಸರ್ವನಾಶ ಆಗಿದೆ, ಕಾಫಿ ಯೂರಿಯಾದ ಅಭಾವ ಹೆಚ್ಚಾಗಿದೆ, ಗೊಬ್ಬರದ ಅಭಾವ ಹೆಚ್ಚಾಗಿದೆ ಅಂತಕ್ಕಂಥ ಹೇಳಿದ್ರು. ಬಹುಶಃ ಕೇಂದ್ರ ಸರ್ಕಾರ ಇವರು ಬೇಡಿಕೆ ಏನಿತ್ತು 6 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಬೇಡಿಕೆಯನ್ನ 8,70,000 ಸರಬರಾಜುವನ್ನು ಕೇಂದ್ರ ಸರ್ಕಾರ ಮಾಡ್ತು. ಆದರೆ ಇದನ್ನ ಕಳ್ಳಸಂತೆನಲ್ಲಿ ವ್ಯಾಪಾರವನ್ನ ಮಾಡಿ ಇವತ್ತು ಇಡೀ ರೈತ ಸಮುದಾಯಕ್ಕೆ ದ್ರೋಹವನ್ನು ಬಗ್ದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ 2ನೇ ಅವಕಾಶ ರೈತರು ಕೊಟ್ಟಿರ್ತಕ್ಕಂಥದ್ದು ಗಮನದಲ್ಲಿರಲಿ. ನೀವು ರೈತರುಗಳಿಗೆ ಈ ಥರ ದ್ರೋಹವನ್ನು ಬಗೆದ್ರೆ ನಿಜವಾಗ್ಲೂ ಸಹ ಒಳ್ಳೇದಾಗಲ್ಲ. ಇನ್ನು ಮುಂದೇನಾದರೂ ಸಹ ಎತ್ತೆಚ್ಕೊಂಡು ಇವತ್ತು ಆಗಿರ್ತಕ್ಕಂಥ ಅನ್ಯಾಯ ಏನಾಗಿದೆ, ಇವತ್ತು ಜೋಳದಿರ್ಬೋದು, ಕಾಫಿದಿರ್ಬೋದು, ಮೆಣಸಿರ್ಬೋದು, ಅಡಿಕೆ ಇರ್ಬೋದು, ಅದ್ರ ಜೊತೆ ಆಲೂಗೆಡ್ಡೆ ಇರ್ಬೋದು, ಶುಂಠಿ ಇರ್ಬೋದು, ತಾವು ಸ್ಥಳ ಪರಿಶೀಲನೆ ಮಾಡಿ ಬಂದ್ರಿ. ಹಾಸನ ಜಿಲ್ಲೆ ಭೇಟಿ ಕೊಟ್ರಿ. ಯಾವ ಹೊಲಕ್ಕೆ ಹೋಗಿದ್ರಿ ಸ್ವಾಮಿ ತಾವು? ಇಂದಿನ ಸರ್ಕಾರ ಮಾಡಿದಂಥ ಕಾಮಗಾರಿಗಳಿಗೆ ತಾವು ಉದ್ಘಾಟನೆ ಅಂತ ಹಾಕೊಂಡು ಮಾಡಿದ್ರಲ್ಲ, ನಿಜವಾಗ್ಲೂ ನಾಚಿಕೆ ಆಗೋದಿಲ್ವಾ ಇದು? ನಿಮ್ದು ಏನಿದೆ ಇಲ್ಲಿ? ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ರೆ ಹೇಳಿ ನೀವು? ಇಂದಿನ ಸರ್ಕಾರದಲ್ಲಿ, ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಉದ್ಘಾಟನೆಗಳಾದಂಥ ಐಬಿಗಳನ್ನ ಅವನ್ನೆಲ್ಲ ತಡೆ ಹಿಡಿದ್ಬಿಟ್ಟು ಇವತ್ತು ಉದ್ಘಾಟನೆ ಇಷ್ಟು ಲಕ್ಷ ಕೋಟಿದು ಹಾಸನ ಜಿಲ್ಲೆಗೆ ಅಂತಕ್ಕಂಥದ್ದು ಹೇಳ್ತಿರಲ್ಲ, ನಾಚಿಕೆ ಆಗೋದಿಲ್ವಾ? ಇಲ್ಲೇನೆಲ್ಲ ಗುಗ್ಗುಗಳಿದ್ದಾರೆ ಹಾಸನ ಜಿಲ್ಲೆನಲ್ಲಿ. ತುಂಬ ಬುದ್ಧಿವಂತರಿರ್ತಕ್ಕಂಥ ಜಿಲ್ಲೆ ಹಾಸನ ಜಿಲ್ಲೆ. ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ. ರೈತರಿಗೆ ನೀವು ನಿಜವಾಗ್ಲೂ ಸಹ ಕಾಳಜಿ ಇದ್ದರೆ ಇವತ್ತೇನು ಕಳ್ಳಸಂತೆಯಲ್ಲಿ ವ್ಯಾಪಾರ ಆಗ್ತಕ್ಕಂಥ ಯೂರಿಯಾ ಇರ್ಬೋದು, ಗೊಬ್ಬರ ಇರ್ಬೋದು, ಇವತ್ತು ಏನು ರೈತರುಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನು ಮೆಕ್ಕೆಜೋಳ, ಆಲೂಗೆಡ್ಡೆ, ನಮ್ಮ ಇದು ಕಾಫಿ, ಮೆಣಸು, ಮತ್ತು ಅದ್ರ ಜೊತೆಯಲ್ಲಿ ಶುಂಠಿ, ಏಲಕ್ಕಿ, ಇದೆಲ್ಲದೂ ಸಹ ಸರ್ವನಾಶಿದೆ. ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ತಮ್ಮ ಮೂಲಕ. ಅನ್ನವನ್ನು ನೀಡ್ತಕ್ಕಂಥ ರೈತರ ಬಾಯಿಗೆ ಮಣ್ಣನ್ನು ಕೊಟ್ಟಂತ ಯಾವ್ದಾದ್ರು ಸರ್ಕಾರ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಆರೋಪವನ್ನ ಮಾಡ್ತೀನಿ. ಅನ್ನ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಜೊತೆಗೆ ನೀವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ ರೈತ ಗೊಬ್ಬರ ಸಿಗದಲ್ಲೇ ಬಾಯಿಗೆ ಮಣ್ಣು ಹಾಕೊಂಡು ಮಣ್ಣು ತಿಂದಂತ ಘಟನೆಯನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ರೈತರ ಪಾಲಿಗೆ ಸತ್ತಿದೆಯೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ನೀವೇ ಮಾಧ್ಯಮದವರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ನಿರಂತರವಾಗಿ ಪ್ರಸಾರ ಮಾಡಿದ್ರು ಕೂಡ ಒಬ್ಬರು ಸಚಿವರು, ಉಸ್ತುವಾರಿ ಸಚಿವರು ಇರ್ಬೋದು ಅಥವಾ ಕೃಷಿ ಸಚಿವರು ಇರ್ಬೋದು, ಒಬ್ಬರು ರೈತರನ್ನ ಕರೆದು ಒಂದು ಸಭೆನ ಮಾಡ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನು ಕೂಡ ಮಾಡಲಿಲ್ಲ. ಇಷ್ಟು ಜೋಳ ಇಷ್ಟೊಂದು ರೋಗ ಬಂದು ಹಾಳ್ಬಿದ್ದೋಗಿದೆ. ಹಾಸನ ಜಿಲ್ಲೆಯ ಮುಖ್ಯ ವಾಣಿಜ್ಯ ಬೆಳೆ ಇವತ್ತು ಹಾಸನದಿಂದ ದೂರ ಆಗೋಗಿದೆ ಆಲೂಗೆಡ್ಡೆ. ಇವತ್ತು ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಮೆಣಸಿನ ಬೆಳೆದಂಥ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ, ಶುಂಠಿ ಬೆಳೆದಂಥವ್ರು ಏನಾಗಿದೆ, ಈ ಭಾಗದಲ್ಲಿ ರೈತರು ಏನು ಬೆಳಿಬೇಕು ಅಂತನಾದ್ರೂ ಕೂಡ ಹೇಳಬೇಕಲ್ಲ ರಾಜ್ಯ ಸರ್ಕಾರ. ಇವತ್ತು ಇವ್ರ ಪಕ್ಷದ ಭಾರಿ ಸಮಾವೇಶಗಳನ್ನ ಮಾಡ್ಲಿಕ್ಕೆ ಹಾಸನಕ್ಕೆ ಬರ್ತಾರೆ. ಆದರೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಬಗ್ಗೆ ಇವರಿಗೆ ಕಿಂಚಿತ್ತಾರ ಕಾಳಜಿ ಇದೆ. ಇವರಿಗೆ ಕೃಷಿ ಸಚಿವರು ಅಂತ ಹೇಳಿದ್ರೆ ಎಷ್ಟು ಹೊಲಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಷ್ಟು ಗದ್ದೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ಬಂದಾಗ ಕನಿಷ್ಠ ಸೌಜನ್ಯಕ್ಕೋಸ್ಕರ ರೈತರ ಜೊತೆ ಒಂದು ಸಂವಾದ ಮಾಡೋದಾಗ್ಲಿ, ಕೊನೆ ಪಕ್ಷ ರೈತರ ಜಮೀನಲ್ಲಿ ಇಳಿದು
ಬೆಳೆ ಏನಾಗಿದೆ, ಯಾತಕ್ಕೆ ರೋಗ ಬಂತು, ಇದು ಯಾವುದು ಬೀಜದಿಂದ ಬಂದಿರತಕ್ಕಂಥ, ಔಷಧಿಯಿಂದ ಬಂದಿರತಕ್ಕಂಥದ ಅಥವಾ ಗೊಬ್ಬರದಿಂದ ಬಂದಿರತಕ್ಕಂಥ ನೋಡಬೇಕು ಅನ್ನೋ ಕನಿಷ್ಠ ಸೌಜನ್ಯ ಇಲ್ದಿರ್ತಕ್ಕಂಥ ಕೃಷಿ ಸಚಿವರನ್ನ ಪಡೆದಂಥ ನಿಜವಾಗ್ಲೂ ನಮ್ಮಂಥ ರಾಜ್ಯದ ಜನಗಳ ನಮ್ಮಂಥ ಕೆಟ್ಟ ಇದು ಬೇರೆ ಯಾವುದೂ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ನಿಮಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ, ರೈತರ ಬಗ್ಗೆ ಗೌರವ ಇದ್ದರೆ, ರೈತರ ಬಗ್ಗೆ ಕಾಳಜಿ ಇದ್ದರೆ, ಇವತ್ತೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಚೆಲುವರಾಯ ಸ್ವಾಮಿಯವರು ಹಾಸನ ಜಿಲ್ಲೆ ಇರ್ಬೋದು, ಬೇರೆ ಯಾವುದೇ ಭಾಗದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಇವತ್ತು ದೇವರು ನಮಗೆ ಮುಂಗಾರನ್ನ ಮುಂಚಿತವಾಗಿ ಕೊಟ್ಟು ಉತ್ತಮ ಮಳೆ ಆಗಿದೆ, ಎಲ್ಲ ಜಲಾಶಯಗಳು ಭರ್ತಿಯಾಗಿ ಹೋಗಿದ್ದಾವೆ. ಆದರೆ ರಾಜ್ಯ ಸರ್ಕಾರದ ಸೋಮಾರಿತನದ ನಿರ್ಧಾರದಿಂದ ಇವತ್ತು ರೈತರುಗಳಿಗೆ ಗೊಬ್ಬರ ಸಿಗ್ತಾ ಇಲ್ಲ. 6 ಲಕ್ಷ ಟನ್ನ ಗೊಬ್ಬರವನ್ನ ಕೊಡೋ ಅಂತ ಜಾಗದಲ್ಲಿ 8,70,000 ಗೊಬ್ಬರವನ್ನ ಕೊಟ್ಟಿದ್ದಾರೆ. ರೈತರ ಪರವಾದಂಥ ನಿರ್ಧಾರವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಸೋಮಾರಿತನದ ನಿರ್ಧಾರದಿಂದ ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರೈತರಿಗೆ ತುರ್ತಾಗಿ ಗೊಬ್ಬರವನ್ನು ಸರಬರಾಜು ಮಾಡಬೇಕಾದಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಯಾವ ರೈತರಿಗೆ ಏನಿವತ್ತು ರೋಗಗಳು ಬಂದು ಅನ್ಯಾಯ ಆಗಿದೆ, ಆ ರೈತರಿಗೆ ಇವತ್ತೇ ಕನಿಷ್ಠ 1 ಎಕರೆಗೆ 1 ಲಕ್ಷ ರೂಪಾಯಿನ ಇವತ್ತು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ಮಾನ್ಯ ಯಾರು ಕೃಷಿ ಸಚಿವರು ಇದ್ದಾರೆ ಅವರಿಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ ಹಾಸನ ಜಿಲ್ಲೆಗೆ ಬಂದು ಬೆಳೆ ಹಾನಿ ಆಗಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಹಾಸನ ಜಿಲ್ಲೆ ರೈತರ ಜೊತೆ ಸಂವಾದ ಮಾಡಿ ಅವರಿಗೆ ಪರಿಹಾರನ ಕಲ್ಪಿಸಿಕೊಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.